ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೂವಿ ಡಾಕ್ಟರ್. ಭೀಮಾ ದುನಿಯಾ ವಿಜಯ್ ಅವರು ನಿರ್ದೇಶಿಸಿ ನಟಿಸ್ತಾ ಇರೋ ಚಿತ್ರ ಇದು. ಈ ವರ್ಷ ಆಲ್ರೆಡಿ 7 ತಿಂಗಳು ಕಳೆದು 8ನೇ ತಿಂಗಳಿಗೆ ಕಾಲಿಟ್ಟಿದ್ದೀವಿ. ಇಲ್ಲಿವರೆಗೂ ಶಿವಣ್ಣ ಹಾಗೂ ಡಾಲಿನ ಹೊರತುಪಡಿಸಿದ್ರೆ ಬೇರೆ ಯಾವ ಸ್ಟಾರ್ ನಟರ ಸಿನಿಮಾ ತೆರೆಗೆ ಬರಲೇ ಇಲ್ಲ. ವರ್ಷದ ಫಸ್ಟ್ ಹಾಫ್ ನಲ್ಲಿ ಸಿನಿಮಾಗಳಿಲ್ಲ ಅಂದ್ರೇನು, ಸೆಕೆಂಡ್ ಹಾಫ್ ಅಲ್ಲಿ ಸ್ಟಾರ್ ನಟರ ಸಿನಿಮಾಗಳ ಸುರಿಮಳೆನೇ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಈಗ ಅದು ಕೂಡ ಹುಸಿಯಾಗ್ತಾ ಇದೆ. ವರ್ಷದ ಆರಂಭದಲ್ಲಿ ಉಪ್ಪಿಯವರ UI ವಿಚಾರ ಸದ್ದು ಮಾಡಿತ್ತಾದ್ರೂ ನಂತರ ಸಿನಿಮಾದ ಯಾವುದೇ ಅಪ್ಡೇಟ್ಸ್ ಇಲ್ಲ. ಆಸ್ ರೆಗ್ಯುಲರ್ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಬಿಡುಗಡೆ ದಿನಾಂಕ ಮುಂದಕ್ಕೆ ಹೋಗ್ತಾನೆ ಇದೆ. ಯಾರು ಲೇಟ್ ಮಾಡಿದ್ರು ನಮ್ಮ ಡಿ-ಬಾಸ್ ಅವರ ಸಿನಿಮಾ ಡೆವಿಲ್ ಈ ವರ್ಷದ ಕೊನೆಯಲ್ಲಿ ತೆರೆ ಕಾಣೋದು ಖಂಡಿತ ಅಂತ ಅನ್ಕೊಂಡಿದ್ವಿ. ಬಟ್ ಅವರು ಜೈಲ್ ಸೇರಿರೋದ್ರಿಂದ ಡೆವಿಲ್ ಕೂಡ ಈ ವರ್ಷದ ಬಿಡುಗಡೆಯಾಗೋ ಸಿನಿಮಾಗಳ ಲಿಸ್ಟ್ ಇಂದ ಮುಂದಕ್ಕೆ ಹೋಗಿದೆ. ಅಂಡ್ ಮೋಸ್ಟ್ ಅವೈಟೆಡ್ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿ ಕೂಡ ತೆರೆ ಕಾಣೋದು 2025ಕ್ಕೇನೆ. ಇವುಗಳ ಮಧ್ಯೆ ಹೀಗೆ ಬಂದು ಹಾಗೆ ಹೋಗ್ತಾ ಇರುವ ಸಿನಿಮಾಗಳೇ ಹೆಚ್ಚು. ಅಲ್ಲೊಂದು ಇಲ್ಲೊಂದು ಉತ್ತಮ ಕಂಟೆಂಟ್ ಇರುವ ಚಿತ್ರಗಳು ಬಂದ್ರೂ ಕೂಡ ಜನರು ಥಿಯೇಟರ್ ಕಡೆ ಮುಖ ಮಾಡ್ತಾ ಇಲ್ಲ. ಇದರ ಪರಿಣಾಮ ಹಲವು ಸಿನಿಮಾ ಮಂದಿರಗಳು ಬಂದಾಗಿವೆ. ಇಂತಹ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿರೋ ಕನ್ನಡ ಸಿನಿಮಾ ರಂಗಕ್ಕೆ ಬಿಗ್ ಸ್ಟಾರ್ ಕಾಸ್ಟ್ಗಳ ಚಿತ್ರ ಪ್ರದರ್ಶನ ಅಗತ್ಯ ಇದೆ. ಇದಕ್ಕೆ ಪೂರಕವಾಗಿ ದುನಿಯಾ ವಿಜಯ್ ಅವರ ಭೀಮಾ ಇದೇ ತಿಂಗಳ ಆಗಸ್ಟ್ 9ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇರೋದು ಖುಷಿಯ ವಿಚಾರ. ಈಗಾಗಲೇ ಚಿತ್ರತಂಡ ಸಿನಿಮಾ ಪ್ರಮೋಷನ್ ನ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಜೊತೆಗೆ ಆಲ್ರೆಡಿ ಬಿಡುಗಡೆ ಆಗಿರುವ ಸಾಂಗ್ಸ್ ಗಳು ಕೂಡ ಹಿಟ್ ಆಗಿವೆ. ಚಿತ್ರತಂಡ ಟ್ರೇಲರ್ ಅನ್ನ ಬಿಡುಗಡೆ ಮಾಡಿ ಉತ್ತಮ ರಿವ್ಯೂಸ್ ಅನ್ನ ಪಡೆದು ಮುನ್ನುಗ್ತಾ ಇದೆ. ಟ್ರೇಲರ್ ನ ನೋಡಿದ್ಮೇಲೆ ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಸಲಗಾಗಿಂತ ತುಂಬಾ ಅಪ್ಡೇಟ್ ಆಗಿರೋದು ಗೊತ್ತಾಗುತ್ತೆ. ಚಿತ್ರದಲ್ಲಿ ರಂಗಾಯಣ ರಘು, ಅಚ್ಯುತ್ ಕುಮಾರ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಂತ ದಿಗ್ಗಜ ನಟರಿರೋದು ತಿಳಿದು ಖುಷಿ ಆಯ್ತು. ಇವರೆಲ್ಲರೂ ಇದ್ದಾರೆ ಅಂತ ಅಂದ್ರೆ ಮನೋರಂಜನೆಗೇನು ಕೊರತೆ ಇರಲ್ಲ ಬಿಡಿ. ಟ್ರೇಲರ್ ಕಟ್ ನೋಡಿದ್ಮೇಲೆ ವಿಜಯ್ ಅವರ ನಟನಾ ಸಾಮರ್ಥ್ಯ ನಮ್ಗೆಲ್ಲ ಗೊತ್ತು. ಜೊತೆಗೆ ಅವರ ನಿರ್ದೇಶನ ಸಾಮರ್ಥ್ಯವು ಅಲ್ಟಿಯಾಗಿರಲಿದೆ ಅನ್ನೋದು ಈ ಟ್ರೇಲರ್ ಮೂಲಕ ಗೊತ್ತಾಯ್ತು. ಮೋಸ್ಟ್ಲಿ ಈ ಚಿತ್ರದಲ್ಲಿ ವಿಜಯ್ ಅವರು ಗ್ಯಾಂಗ್ಸ್ಟರ್ ಆಗಿ ಯಂಗ್ ಜನರೇಷನ್ ಯೂತ್ಸ್ಗಳು ಡ್ರಗ್ಸ್ ನ ವ್ಯಸನಿಗಳಾಗ್ತಾ ಇರೋದ್ರ ವಿರುದ್ಧ ಹೋರಾಡೋ ಪಾತ್ರ ಮಾಡ್ತಿದ್ದಾರೆ ಅನ್ಸುತ್ತೆ. ಚಿತ್ರದಲ್ಲಿ ನಾಗರಹೊಳೆಯ ಜೇನು ಕುರುಬರ ಸಂಗೀತ ಹಾಗೂ ಕೆಲವು ಅಲ್ಲಿನ ಪ್ರತಿಭೆಗಳನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಹಾಗೂ ಅಜಾನುಬಾಹು ಡ್ರ್ಯಾಗನ್ ಮಂಜು ಅವರು ಈ ಚಿತ್ರದಲ್ಲಿ ಖಳನಾಯಕನಾಗಿ ಮಿಂಚ್ತಾ ಇದ್ದಾರೆ. ವಿಲನ್ ಸ್ಟ್ರಾಂಗ್ ಇದ್ದಷ್ಟು ಹೀರೋಗೆ ಪರ್ಫಾರ್ಮೆನ್ಸ್ ಸ್ಪೇಸ್ ಜಾಸ್ತಿ ಇರುತ್ತೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ವಿಜಯ್. ಚಿತ್ರದ ಮೇಕಿಂಗ್ ಕೂಡ ತುಂಬಾ ಅಪ್ಡೇಟ್ ಆಗಿದೆ. ಅಂಡ್ ಮಾಸ್ತಿ ಅವರ ಸಂಭಾಷಣೆ ವಿಜಯ್ ಅವರ ಧ್ವನಿಯಲ್ಲಿ ತುಂಬಾ ಪವರ್ಫುಲ್ ಆಗಿ ಮೂಡ್ ಬಂದಿದೆ. ಮಾಸ್ ಆಡಿಯನ್ಸ್ ಅಟ್ರಾಕ್ಟ್ ಮಾಡೋದಂತೂ ಗ್ಯಾರಂಟಿ. ಚರಣ್ ರಾಜ್ ಅವರ ಮ್ಯೂಸಿಕ್ ಸಖತ್ ಕಲ್ಟ್ ಫೀಲ್ ಕೊಡುತ್ತೆ. ಅಂಡ್ ಶಿವಸೇನಾ ಅವರ ಸಿನಿಮಾಟೋಗ್ರಫಿ ಸ್ಕ್ರೀನ್ ಪ್ಲೇ ಎಲಿವೇಟ್ ಆಗೋಕೆ ಮೇಜರ್ ಕಾಂಟ್ರಿಬ್ಯೂಟರ್ ಆಗಿರೋ ತರ ಕಾಣ್ತಾ ಇದೆ. ಅಶ್ವಿನಿ ಅಂಬರೀಶ್ ಅವರು ವಿಜಯ್ಗೆ ನಾಯಕಿಯಾಗಿದ್ರು. ಟ್ರೇಲರ್ ಅಲ್ಲಿ ಕೇವಲ ಒಂದು ಸೀನ್ ಅಲ್ಲಿ ಕಾಣಿಸ್ಕೊಂತಾರೆ. ಅಂಡ್ ಕಾಕ್ರೋಚ್ ಸುದಿ ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಚಿತ್ರತಂಡ ಸಿನಿಮಾ ಹೇಗಿದೆ ಅನ್ನೋದನ್ನ ಟ್ರೇಲರ್ ನಲ್ಲಿ ಜಲಕ್ ತೋರಿಸಿದಾರ ಹೊರತು ಸಿನಿಮಾದ ಬಗ್ಗೆ ಹೆಚ್ಚೇನು ವಿಷಯವನ್ನ ಬಿಟ್ಕೊಟ್ಟಿಲ್ಲ. ಸ್ನೇಹಿತರೆ, ನೆನಪಿಸ್ಕೊಳ್ಳಿ, 2006 ಡಿಸೆಂಬರ್ ಅಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂಗಾರು ಮಳೆ ಅಂಡ್ 2007 ಫೆಬ್ರವರಿಯಲ್ಲಿ ವಿಜಯ್ ಅವರ ದುನಿಯಾ ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದ್ವು. ಎಲ್ಲ ಅಂದುಕೊಂಡಂತೆ ಆದ್ರೆ ವಿಜಯ್ ಅವರ ಭೀಮಾ ಅಂಡ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಇದೇ ತಿಂಗಳು ಬಿಡುಗಡೆ ಆಗ್ತಾ ಇರೋದ್ರಿಂದ ಮತ್ತೊಮ್ಮೆ ಅದೇ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತುಂಬಾ ಇದೆ. ಈ ದಾಖಲೆ ಸೃಷ್ಟಿಯಾಗುತ್ತಾ ಗೊತ್ತಿಲ್ಲ, ಆದ್ರೆ ಆಗ್ಲಿ ಅನ್ನೋದು ನನ್ನ ಆಶಯ. ಇನ್ನೊಂದು ವಿಷಯ, ಭೀಮಾ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ A ಸರ್ಟಿಫಿಕೇಟ್ ಅನ್ನ ನೀಡಿದೆ. ಬಹುಶಃ ಚಿತ್ರದಲ್ಲಿ ರಾ ಫೀಲ್ ಕೊಡೋ ಪ್ರಯತ್ನದಲ್ಲಿ ಹೆಚ್ಚು ಕ್ರೌರ್ಯಗಳು ಹಾಗೂ ಫೌಲ್ ಲ್ಯಾಂಗ್ವೇಜ್ ಬಳಕೆ ಆಗಿರಬಹುದು. ಆದ್ರೆ ಒಂದಂತೂ ಸತ್ಯ, ಈಗಾಗಲೇ ನಷ್ಟದ ಹೊಡೆತವನ್ನು ತಡೆಯೋಕ್ಕಾಗದೆ ಮುಚ್ಚಿ ಹೋಗಿರೋ ಸಿನಿಮಾ ಮಂದಿರಗಳಲ್ಲಿ 19 ಸಿನಿಮಾ ಮಂದಿರಗಳು ಭೀಮಾ ಚಿತ್ರದ ಭರವಸೆಯಲ್ಲಿ ಆಗಸ್ಟ್ 9ರಂದು ಭೀಮಾ ಚಿತ್ರದೊಂದಿಗೆ ಓಪನ್ ಆಗ್ತಾ ಇದಾವೆ. ಇದರಿಂದ ಭೀಮಾ ಚಿತ್ರದ ಬಗ್ಗೆ ಇನ್ನಿಲ್ಲದ ಒಂದು ದೊಡ್ಡ ಹೋಪ್ ಇಂಡಸ್ಟ್ರಿಯಲ್ಲಿ ಕ್ರಿಯೇಟ್ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಅಂಡ್ ಬೇಡಿಕೆನೂ ಕೂಡ ಜಾಸ್ತಿ ಆಗಿದೆ. ಕರ್ನಾಟಕದ ಬಹುತೇಕ ಏರಿಯಾಗಳಲ್ಲಿ ವಿತರಣೆ ಸೋಲ್ಡ್ ಔಟ್ ಆಗಿದೆ ಅಂತ KRGನೇ ಹೇಳ್ಕೊಂಡಿದೆ. ಜೊತೆಗೆ ತೆಲುಗಿನಲ್ಲೂ ಬೇಡಿಕೆ ಹೆಚ್ಚಿದೆ. ಕಾರಣ ವಿಜಿ ಈ ಹಿಂದೆ ಬಾಲಯ್ಯ ಅಭಿನಯದ ಚಿತ್ರದಲ್ಲಿ ವಿಲನ್ ಆಗಿ ನಟಿಸಿದ್ರು. ಅಂಡ್ ಅದು ಅಲ್ಲಿನ ಜನರಿಗೆ ಇಷ್ಟ ಆಗಿತ್ತು ಕೂಡ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಚಿತ್ರ ಆಂಟಿ ಡ್ರಗ್ ಬೇಸ್ಡ್ ರಾ ಕಲ್ಟ್ ಕಮರ್ಷಿಯಲ್ ಮಾಸ್ ಚಿತ್ರ ಅಂತ ಹೇಳ್ಬೋದು. ಅಂಡ್ ಮಾಸ್ ಆಡಿಯನ್ಸ್ಗೆ ಸಖತ್ ಇಷ್ಟ ಆಗುತ್ತೆ. ಏನೇ ಆಗ್ಲಿ, ಅಟ್ಲೀಸ್ಟ್ ಭೀಮನಿಂದ ಕನ್ನಡ ಚಿತ್ರರಂಗ ಭೀಮನಂತೆ ಪುಟಿದೇಳಲಿ. ಅಂಡ್ ಭೀಮಾ ಚಿತ್ರಕ್ಕೆ ಯಶಸ್ಸು ಸಿಗಲಿ ಹಾಗೂ ನಾವೆಲ್ಲ ಸಿನಿಮಾ ನೋಡಿ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಈ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ. ಟಿಲ್ ದೆನ್, ಯುವರ್ ರಿವ್ಯೂ ಸರ್ಜನ್ ಇಸ್ ಸೈನಿಂಗ್ ಆಫ್. ಟೇಕ್ ಕೇರ್.